ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವ ನಮ್ಮ ಜೀವನ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಮಹಿಳೆಯರಲ್ಲಿ PCOD ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಏನಿದು PCOD ಅಂದ್ರೆ, ಜೊತೆಗೆ ಇದಕ್ಕೆ ಪ್ರಮುಖ ಕಾರಣಗಳೇನು, ಹಾಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೆಡಿಕವರ್ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಡಾಕ್ಟರ್ ಸಂಸ್ಕೃತಿ ಎಸ್ ರೆಡ್ಡಿ ಅವರಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಅಂದ್ರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹಾಗಾಗಿ ಯಾಕೆ ಅಂತ, ಜೊತೆಗೆ PCOD ಅಂದ್ರೆ ಏನು? PCOD ಅನ್ನೋದು ನೀವು ಫಸ್ಟ್ ಹೇಳ್ದಂಗೆ ಜೀವನ ಶೈಲಿಯ ಒಂದು ಸಮಸ್ಯೆ. ಅಂದರೆ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. PCOD PCOS ಅಂತ ಇಂಟರ್ಚೇಂಜಬಲ್ ಆಗಿ ಬಳಸ್ತಾ ಇರ್ತೀವಿ. PCOD PCOS ಸಿಂಡ್ರೋಮ್ ಅಂತ ಯಾಕೆ ಬಂತು ಅಂದರೆ, PCOD ಪಾಲಿಸಿಸ್ಟಿಕ್ ಓವರೀಸ್ ಬರೀ ಓವರೀಸ್ಗೆ ಸಂಬಂಧಪಟ್ಟಿರೋ ಕಾಯಿಲೆ ಆಗಿಲ್ದಿರ ಇಡೀ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳನ್ನ, ಹಾರ್ಟಿಂದ ಹಿಡಿದು ನಮ್ಮ ಹಾರ್ಮೋನ್ಸಿಂದ ಹಿಡಿದು ಬೇರೆ ಬೇರೆ ಅಂಗಗಳಿಗೆ ಇದರಿಂದ ತೊಂದರೆ ಆಗೋ ಕಾರಣದಿಂದ ಇದನ್ನ ಇವಾಗ ಸಿಂಡ್ರೋಮ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪಾಲಿಸಿಸ್ಟಿಕ್ ಅಂದ್ರೆ ಓವರಿನಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದ್ರಿಂದ ಅದನ್ನ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರಿತೀವಿ. ಆದರೆ ಓವರೀಸ್ನಲ್ಲಿ ಆಗೋ ಸಮಸ್ಯೆ ಒಂದೇ ಇದರಿಂದ ಸಮಸ್ಯೆ ಅಲ್ಲ, ಬೇರೆ ಬೇರೆ ನಮ್ಮ ರಿಪ್ರೊಡಕ್ಷನ್ಗೆ ಅಂದರೆ ಸಂತಾನೋತ್ಪತ್ತಿಗೆ ಬೇಕಾಗಿರೋ ಹಾರ್ಮೋನ್ಸ್ಗಳಲ್ಲಿ ಸಮಸ್ಯೆ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅಥವಾ ಮುಟ್ಟಾಗ್ತಾ ಇರೋ ಎಲ್ಲ ಮಹಿಳೆಯರಲ್ಲಿ ಆಕ್ನೆ ಆಗೋದು, ಮೊಡವೆಗಳು ಬರೋದು, ಇಲ್ಲ ಕೂದಲು ಸಣ್ಣಕ್ಕಾಗೋದು, ಇಲ್ಲ ಬೇರೆ ಬೇರೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರೋದನ್ನ ಎಲ್ಲಾನು ಒಟ್ಟಿಗೆ ಸೇರಿಸ್ಬಿಟ್ಟು ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆ, ಸೊ ಡಾಕ್ಟರ್ PCOD ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ PCOD ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಸೊ PCOD ಅನ್ನೋದು ಮೇಯ್ನ್ ಆಗಿ ಒಂದು ಟ್ರಯಾಂಗಲ್ ಥರ ಯೋಚನೆ ಮಾಡ್ಬೋದು. ಒಂದು ಟ್ರಯಾಂಗಲ್, ಒಂದು ಕೋನದಲ್ಲಿರೋದು ಮೇಯ್ನ್ ಆಗಿ ನಮ್ಮ ಜೆನೆಟಿಕ್ಸ್. ಅಂದರೆ ನಾವು ಹುಟ್ಟಿದಾಗ ನಮ್ಮ ತಾಯಿಗೆ ಅಕಸ್ಮಾತ್ PCOD ಇದ್ದಿದ್ರೆ ದ ಡಾಟರ್ಸ್ ಆಫ್ PCOD ವುಮೆನ್ ಅಂತ ಕರಿತೀವಿ. ನಮ್ಮ ತಾಯಂದಿರಿಗೆ PCOD ಇದ್ದರೆ ನಮಗೆ PCOD ಬರೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಒಂದೇ ಜೀನ್, ಈ ಪರ್ಟಿಕ್ಯುಲರ್ ಜೀನಿಂದ PCOD ಬರುತ್ತೆ ಅಂತ ಹೇಳೋದಕ್ಕಿಂತ ಬೇರೆ ಬೇರೆ ವಿವಿಧ ಜೀನ್ಸ್ಗಳಿಂದ PCOD ನಮಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಬರೋದಕ್ಕೆ ಚಾನ್ಸ್ ಇರುತ್ತೆ. ಆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಈ ಟ್ರಯಾಂಗಲ್ನ ಒಂದು ಕೋನ ಆದರೆ ಅದರ ಜೊತೆಗೆ ಬೇರೆ ಎನ್ವೈರ್ನಮೆಂಟಲ್ ಆ್ಯಂಡ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಾವು ಓಡಾಡೋ ಜಾಗ, ನಾವು ಬದುಕಿರೋ ಎನ್ವೈರ್ನಮೆಂಟ್, ಅದರಲ್ಲಿ ಯಾವ್ದು ರೀತಿ ನಾವು ಪೊಲ್ಯೂಷನ್ಗೆ ಯಾವ ರೀತಿ ಎಕ್ಸ್ಪೋಸ್ ಆಗ್ತೀವಿ, ಸ್ಟ್ರೆಸ್ಗೆ ಯಾವ ರೀತಿ ಎಕ್ಸ್ಪೋಸ್ ಆಗ್ತೀವಿ, ಅದ್ರ ಜೊತೆಗೆ ನಮ್ಮ ಜೀವನ ಶೈಲಿ ಹೇಗಿದೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂತ್ಕೊಂಡಿರ್ತೀವ ಅಥವಾ ನಮ್ಮ ಆಕ್ಟಿವಿಟಿ ಲೆವೆಲ್ಸ್ ಹೇಗಿದೆ, ಹೀಗೆ ನಮ್ಮ ಲೈಫ್ ಸ್ಟೈಲ್ ಇನ್ನೊಂದು ಕೋಣ ಆಗಿರುತ್ತೆ. ಇವೆರಡರ ಜೊತೆಗೆ ನಮ್ಮ ದೇಹದಲ್ಲಿ ನಮ್ಮದು ಇವಾಗ ಹಾರ್ಮೋನಲ್ ಬ್ಯಾಲೆನ್ಸಸ್ ಹೇಗೆ ನಡೆಯುತ್ತೆ, ಇವಾಗ ಒಂದು ಶುಗರ್ ಹಾರ್ಮೋನ್ಸ್ ಇರ್ಬೋದು, ಬೇರೆ ಬೇರೆ ಹಾರ್ಮೋನಲ್ ಸಿಸ್ಟಮ್ಸ್ ಒಂದ್ರ ಜೊತೆ ಒಂದು ಹೇಗೆ ಲಿಂಕ್ ಆಗಿ ಹೇಗೆ ಅದು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಇನ್ನೊಂದು ಟ್ರಯಾಂಗಲ್ನ ಇನ್ನೊಂದು ಕೋಣ ಆಗಿರುತ್ತೆ. ಸೊ PCOD ಇದೊಂದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ, ವಿವಿಧ ಕಾರಣಗಳು, ಈ ಮೂರೂ ರೀತಿ ಇಂಟರ್ಪ್ಲೇ ಆ್ಯಂಡ್ ಇಂಟರಾಕ್ಷನ್ಸ್ ಬಿಟ್ವೀನ್ ಆಲ್ ದಿಸ್, ಇದರಿಂದ PCOD ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಮಹಿಳೆಯರಿಗೆ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಇದು PCOD ಸಮಸ್ಯೆ ಅಂತ ಹೇಳಿ ಗೊತ್ತಾಗ್ತಾ ಹೋಗೋದಿಲ್ಲ. ಇನ್ನು ಕೆಲವರಿಗೆ ಈ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ, ಜೊತೆಗೆ ಆರಂಭಿಕ ಲಕ್ಷಣಗಳು ಏನು ಅಂತ ಹೇಳಿ? PCODನಲ್ಲಿ ಆರಂಭಿಕ ಲಕ್ಷಣಗಳು ಅಥವಾ ತುಂಬ ಕಾಮನ್ ಆಗಿ ಮಹಿಳೆಯರು ನಮ್ಮ ಹತ್ರ ಗೈನಕಾಲಜಿಸ್ಟ್ ಹತ್ರ ಏನಕ್ಕೆ ಬರ್ತಾರೆ, ಮುಟ್ಟು ಲೇಟ್ ಆಗ್ತಾ ಇದೆ, 3 ತಿಂಗಳಾದರೂ ಮುಟ್ಟು ತನ್ನಷ್ಟಕ್ಕೆ ತಾನು ಬರ್ತಾ ಇಲ್ಲ ಅನ್ನೋದು ಮೋಸ್ಟ್ ಕಾಮನ್ ಕಂಪ್ಲೇಂಟ್. ಆ ಕಾರಣದಿಂದ ಗೈನಕಾಲಜಿಸ್ಟ್ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಸುಳಿವುಗಳು ಅಥವಾ ಕ್ಲೂಸ್ ಏನು ಕಾಣಿಸ್ಕೊಳ್ಳುತ್ತೆ ಅಂದರೆ, ತುಂಬ ದಪ್ಪ ಇರ್ತಾರೆ. ಅಂದರೆ PCODನಲ್ಲಿ 80% ಜನ ಒಬೆಸಿಟಿ ಇರ್ತಾರೆ. ಇನ್ನು 20% ಜನರಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಲೀನ್ PCOS. ಸಣ್ಣಕ್ಕಿದ್ರೂ PCOD ಇರೋ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕೆಲವು ಫೀಚರ್ಸ್ ಇರುತ್ತೆ. ಅಂದರೆ ಹಿಂದ್ಗಡೆ ಕಪ್ಪಗೆ ಆಗೋದು, ಸ್ಕಿನ್ ಟ್ಯಾಕ್ಸ್ ಬರೋದು, ಇವೆಲ್ಲ ಆರಂಭಿಕ ಲಕ್ಷಣಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ. ಮತ್ತು ಬೇರೆದು ಹೇರ್ ಫಾಲ್, ಮೊಡವೆಗಳು ಬರೋದು, ಅಥವಾ ಫೇಶಿಯಲ್ ಹೇರ್ ಅಂದರೆ ಬರ್ತಾ ಇರೋ ಜಾಗದಲ್ಲಿ ಜಾಸ್ತಿ ಹೇರ್ ಗ್ರೋತ್ ಇರೋದು, ಇದೆಲ್ಲ ಅರ್ಲಿ ಫೀಚರ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಮೋಸ್ಟ್ಲಿ PCODಯಲ್ಲಿ ಕಾಣಿಸ್ಕೊಳ್ಳೋ ಸಿವಿಯರ್ ಫೀಚರ್ಸ್ ಇವಾಗುತ್ತೆ. ಅರ್ಲಿ ಫೀಚರ್ಸ್ ತುಂಬ ಜನಕ್ಕೆ ಮುಟ್ಟಿನ ಸಮಸ್ಯೆಗಳಿಂದ ನಮ್ಮ ಹತ್ರ ಬರ್ತಾರೆ. ಓಕೆ ಡಾಕ್ಟರ್, ಇನ್ನು PCOD ಅಂತ ಹೇಳಿ ನೀವು ಹೇಗೆ ಪತ್ತೆ ಹಚ್ತೀರಾ, ಅಂದರೆ ಪರೀಕ್ಷೆಗಳ ಕುರಿತು ಹೇಗಿದೆ ಅಂತ ಹೇಳಿ? PCODಗೆ ಫಸ್ಟ್ ಒಂದು ಕ್ರೈಟೀರಿಯಾ ಇದೆ, 3ರಲ್ಲಿ 2 ಇದ್ರೆ PCOD ಅಂತ ಕಾಮನ್ ಆಗಿ ಯೂಸ್
ಮಾಡೋ ಕ್ರೈಟೀರಿಯಾ. 3ರಲ್ಲಿ ಒಂದು ಏನು, ತಿಂಗಳ ಮುಟ್ಟಾಗದೇ ಇರೋದು, ಅಂದರೆ ವರ್ಷದಲ್ಲಿ 8 ಸಾರಿಗಿಂತ ಕಮ್ಮಿ ಮುಟ್ಟು ಅಂತ ಲೆಕ್ಕ ಹಾಕ್ತೀವಿ. ಅಥವಾ ಆ್ಯನೋವ್ಯುಲೇಟ್ರಿ, ಅಂಡಾಶಯದಿಂದ ಎಗ್ ರಿಲೀಸ್ ಆಗದೆ ಇರೋ ಸೈಕಲ್ಸ್, ಪೀರಿಯಡ್ಸ್, ಇದು ಒಂದು. ಇನ್ನೊಂದು ಹೈಪರ್ ಆಂಡ್ರೋಜಿನಿಸಮ್, ಅಂದರೆ ಪುರುಷರಲ್ಲಿ ಇರೋ ಹಾರ್ಮೋನ್ಸು ಮಹಿಳೆಯರಲ್ಲೂ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದು ಮಹಿಳೆಯರಲ್ಲಿ ಜಾಸ್ತಿ ಮಟ್ಟಿಗೆ ಆದಾಗ ನಿಮಗೆ ಮೊಡವೆಗಳು, ಹೇರ್ ಫಾಲ್ ಮತ್ತು ಹಿರ್ಸುಟಿಸಮ್, ಅಂದರೆ ಫೇಸ್ ಮೇಲೆ ಈ ಥರ ಎಲ್ಲ ಹೇರ್ ಬರೋದು. ಸೊ ಈ ಥರ ಫೀಚರ್ಸ್ ಆಫ್ ಹೈಪರ್ ಆಂಡ್ರೋಜಿನಿಸಮ್ ಇದೊಂದಾಗಿರುತ್ತೆ. ಸೊ ಈ 3ರಲ್ಲಿ 2 ಇರುವಾಗ ಅದನ್ನು ವಿ ಕಾಲ್ ಇಟ್, 3ನೇ ಕಾರಣ ಹೇಳೋದು ಮರ್ತೋದೆ, ಅಲ್ಟ್ರಾಸೌಂಡ್ ಮಾಡ್ತಾರೆ. ಅಲ್ಟ್ರಾಸೌಂಡ್ ಮಾಡಿದಾಗ ಅದರಲ್ಲಿ ಅಂಡಾಶಯದಲ್ಲಿ ಚಿಕ್ಕ ಗುಳ್ಳೆಗಳು 10ಗಿಂತ ಜಾಸ್ತಿ ಇರೋದು ಅಥವಾ ಅಂಡಾಶಯ ದಪ್ಪ ಆಗಿದೆ ಅಂತ ಸ್ಕ್ಯಾನಲ್ಲಿ ಕಂಡು ಬಂದಾಗ ಅದು 3ನೇ ಫೀಚರ್. ಈ 3ರಲ್ಲಿ ಯಾವುದಾದ್ರೂ 2 ಇದ್ದಾಗ ಅದನ್ನು PCOD ಅಂತ ಕ್ರೈಟೀರಿಯಾ ಪ್ರಕಾರ ಹೇಳ್ತೀವಿ. ಟೆಸ್ಟ್ ಮಾಡೋದಕ್ಕೆ ಬಂದಾಗ ನಾವು AMH, FSH ಈ ಥರ ವಿವಿಧ ಹಾರ್ಮೋನ್ಸ್ ಟೆಸ್ಟ್ಗಳು ಮತ್ತು ಶುಗರ್ ಟೆಸ್ಟು, ಇನ್ಸುಲಿನ್ ಟೆಸ್ಟು, ಈ ಥರ ಬೇರೆ ಬೇರೆ ಅವ್ರು ಬಂದಿರೋ ಕಂಪ್ಲೇಂಟ್ನ ನೋಡಿಕೊಂಡು ಅದ್ರ ಪ್ರಕಾರ ಹಾರ್ಮೋನ್ ಟೆಸ್ಟ್ ಮಾಡಿಬಿಟ್ಟು ಡಯಾಗ್ನೋಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಗರ್ಭಧಾರಣೆ ಮತ್ತು ಸಂತಾನೋತ್ಪತ್ತಿಗೆ PCOD ಹೇಗೆ ಪರಿಣಾಮ ಬೀರುತ್ತೆ ಅಂತ? ಹೌದು. ಸೊ ಮೊದಲನೇದಾಗಿ ಗರ್ಭಧಾರಣೆ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ, ಪ್ರೆಗ್ನೆಂಟ್ ಆಗೋ ಸ್ಟೇಜ್ಗೆ ಹೋಗೋದಕ್ಕೆ ಕೂಡ PCOD ಮಹಿಳೆಯರಲ್ಲಿ ತುಂಬ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ಇನ್ಫರ್ಟಿಲಿಟಿ ಸಮಸ್ಯೆ PCODಯಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಇರುತ್ತೆ? PCOD ಮೇನ್ ಪ್ರಾಬ್ಲಮ್ ಇರೋದು ಏನೇ ಆಗಲಿ, ಇವಾಗ ಹಾರ್ಮೋನ್ ತೊಂದರೆ ಆಗಲಿ, ಅಲ್ಲಿ ಅದು ಕಮ್ಮಿ ಆಗಿರ್ಬೋದು, ಇದು ಕಮ್ಮಿ ಆಗಿರ್ಬೋದು, ಏನೇ ತೊಂದರೆಗಳಿದ್ರು ಮೇಯ್ನಾಗಿ ತೊಂದರೆ ಆಗ್ತಾ ಇರೋದೇನು, ಅಂಡಾಶಯದಿಂದ ಎಗ್ ರಿಲೀಸ್ ಆಗ್ತಾ ಇಲ್ಲ ಅಥವಾ ಆ್ಯನೋವ್ಯುಲೇಟ್ರಿ ಸೈಕಲ್ಸ್. ಸೊ ಈ ಎಗ್ ರಿಲೀಸ್ ಆಗದೆ ಇರೋ ಕಾರಣದಿಂದ ಅವರು ಪ್ರೆಗ್ನೆಂಟ್ ಆಗೋದಕ್ಕೆ ಕಷ್ಟಪಡ್ತಾರೆ. ಸೊ ಈ ಇನ್ಫರ್ಟಿಲಿಟಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್, ಅಂದರೆ ಲೈಫ್ ಸ್ಟೈಲ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಕೊಟ್ಟು ಒಂದ್ಸತಿ ಪ್ರೆಗ್ನೆಂಟ್ ಆದಮೇಲೆ ಅಲ್ಲಿಗೆ ಸಮಸ್ಯೆ ತೀರೋದಿಲ್ಲ. ಪ್ರೆಗ್ನೆಂಟ್ ಆದಮೇಲೆ ಕೂಡ ಬೇರೆ ಸಮಸ್ಯೆ ಆಗೋದಕ್ಕೆ ಸಾಧ್ಯ ಇರುತ್ತೆ. ಒಂದು ಅಬಾರ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಬೇಗ ಹೆರಿಗೆ ಆಗೋ ಚಾನ್ಸ್ ಅಂದರೆ ಪ್ರೀಟರ್ಮ್ ಲೇಬರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಶುಗರ್ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ BP, ಜೆಸ್ಟೇಷನಲ್ ಹೈಪರ್ಟೆನ್ಷನ್, ಇದರ ಚಾನ್ಸಸ್ PCOD ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಹೇಳ್ತಾ ಇದ್ರಿ PCOD ಸಮಸ್ಯೆಯಿಂದ ಬೇರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗತ್ತೆ ಅಂತ ಹೇಳಿ. ಅಂದರೆ ಒಬೆಸಿಟಿ ಆಗಿರಬಹುದು ಅಥವಾ ಡಯಾಬಿಟಿಸ್ ಈ ರೀತಿ ಹೆಚ್ಚು ಕಾಣಿಸ್ಕೊಳ್ಬಹುದಾ ಅಂತ? PCOD ಜಸ್ಟ್ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರೋ ಕಾರಣದಿಂದ ನೀವು ಹೇಳ್ದಂಗೆ ಒಬೆಸಿಟಿಗೆ ಸಂಬಂಧಿತವಾಗಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಒಬೆಸಿಟಿಯಿಂದ ಏನೇನು ತೊಂದರೆ ಆಗ್ಬೋದು, ಹಾರ್ಟ್ ತೊಂದರೆ ಆಗ್ಬೋದು, BP ತೊಂದರೆ ಆಗ್ಬೋದು, ಶುಗರ್ ತೊಂದರೆ ಆಗ್ಬೋದು. ಇದೆಲ್ಲ ತೊಂದರೆಗಳು PCOS ಮಹಿಳೆಯರಲ್ಲೂ ಜಾಸ್ತಿ ಇರುತ್ತೆ. ಜೀವನದಲ್ಲಿ ಅವರು ಮುಂದೆ ಡಯಾಬಿಟಿಸ್ ಆಗೋ ಚಾನ್ಸಸ್ PCOD ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಹೃದಯ ಸಮಸ್ಯೆಗಳ ಚಾನ್ಸ್ ಜಾಸ್ತಿ ಇರುತ್ತೆ. ಮಾನಸಿಕ ಆರೋಗ್ಯ ಸ್ವಲ್ಪ ಕುಂಠಿತ ಆಗುತ್ತೆ, ಅಂದರೆ ಆಂಗ್ಸೈಟಿ, ಡಿಪ್ರೆಷನ್ ಇವೆಲ್ಲ PCOD ಮಹಿಳೆಯರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಮತ್ತು ನಿದ್ರೆ ಸಮಸ್ಯೆ, ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಈ ಸಮಸ್ಯೆಗಳು PCOD ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಇನ್ನು PCOD ಸಮಸ್ಯೆ ಅಂತ ಹೇಳಿದಾಗ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ. ಇದು ಲೈಫ್ ಟೈಮ್ ಡಿಸೀಸಾ ಅಥವಾ ಸರಿಯಾದ ಸಮಯಕ್ಕೆ ಏನಾದರೂ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಇದರಿಂದ ಗುಣಮುಖರಾಗಬಹುದಾ ಅಂತ? ಗುಣಮುಖ ಅನ್ನೋದು, ಕಂಪ್ಲೀಟ್ಲಿ ಕ್ಯೂರ್ ಅನ್ನೋದು PCODಗೆ ಇರೋದಿಲ್ಲ. ಅಂದರೆ ಅದು ಹೇಗೆ, ನೀವು ಇವತ್ತು ಎಕ್ಸರ್ಸೈಸ್ ಮಾಡ್ತೀರಾ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊತೀರಾ, PCOD ಎಲ್ಲ ಕಂಟ್ರೋಲಲ್ಲಿರುತ್ತೆ, ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊತೀರಾ, ಆವಾಗ ಯು ಆರ್ PCOD ಫ್ರೀ, ಏನೂ ಇರೋದಿಲ್ಲ ನಿಮಗೆ, ಆರಾಮಾಗಿ ಪೀರಿಯಡ್ಸ್ ತಿಂಗಳಿಗೆ ಬರ್ತಾ ಇರುತ್ತೆ, ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸರಿಯಾಗಿದೆ ಅಂತ ಮತ್ತೆ ನೀವು ಎಕ್ಸರ್ಸೈಸ್ ಮಾಡೋದು ನಿಲ್ಲಿಸೋದಾಗಲಿ, ಜಂಕ್ ಫುಡ್ಡು, ಈ ಥರ ಅಗೇನ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದ್ದರೆ ಅಗೇನ್ PCOD ಮತ್ತೆ ವಾಪಸ್ ಬಂದೇ ಬರುತ್ತೆ. ಸೊ ಯಾಕೆಂದರೆ ಆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅನ್ನೋದು ನಮ್ಗೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ. ಸೊ ಅದರಿಂದ ನಾವು ಜೀವನ ಪೂರ್ತಿ ಆ ಸ್ಟ್ರಿಕ್ಟ್ ಮೇಂಟೈನ್ ಮಾಡಿದ್ರೆ PCODನ ಮ್ಯಾನೇಜ್ ಮಾಡ್ಬೋದು. ಇಟ್ ಈಸ್ ನಾಟ್ ಅ ಕ್ಯೂರ್, ಇಟ್ ಇಸ್ ಅ ಮ್ಯಾನೇಜಬಲ್ ಡಿಸೀಸ್. ಓಕೆ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ನಮ್ಮ ಜೀವನ ಶೈಲಿಯಿಂದ PCOD ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ನಮ್ಮ ಲೈಫ್ ಸ್ಟೈಲನ್ನು ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೋಗೋದಾದರೆ? ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ PCOD ಪೇಷಂಟಿಗೆ ನಾವು ಸಲಹೆಗಳನ್ನ ಕೊಡಬೇಕಾದ್ರೆ ಬೇರೆ ಬೇರೆ ಥರ ಸಲಹೆಗಳನ್ನ ಕೊಡ್ತೀವಿ. ಮೊದಲನೇದಾಗಿ ಡಯೆಟ್ ಬಗ್ಗೆ ಕೊಡ್ತೀವಿ. ಡಯೆಟ್ ಅಂದರೆ ಹೊರಗಡೆ ಊಟ ಕಮ್ಮಿ ಮಾಡಿ ಅಂತ ಫಸ್ಟ್ ಹೇಳ್ತೀವಿ. ಬಟ್ ಅದರ ಜೊತೆಗೆ ಮನೆಯಲ್ಲಿ ಊಟ ಮಾಡುವಾಗ ಹೇಗೆ ಮಾಡಬೇಕು, ಕರಿದ ಪದಾರ್ಥಗಳನ್ನ ಕಮ್ಮಿ ಮಾಡಬೇಕು. ನಿಮ್ಮದು ಪ್ಯಾಕೇಜ್ಡ್ ಫುಡ್ಸ್ ಏನು ಬರುತ್ತೆ, ಚಿಪ್ಸ್, ಬಿಸ್ಕೆಟ್ಸ್, ಕೋಕ್, ಹೆಚ್ಚು ಶುಗರ್ ಹಾಕಿರೋ ಐಟಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಹಸಿರು ತರಕಾರಿ,
ಇವೆಲ್ಲ ಜಾಸ್ತಿ ತಿನ್ನೋದಕ್ಕೆ ಫ್ರೆಶ್ ಫುಡ್ನ ಜಾಸ್ತಿ ತೊಗೊಳೋದಕ್ಕೆ ಹೇಳ್ತೀವಿ. ಹಣ್ಣು, ತರಕಾರಿ, ಗುಡ್ ಫ್ಲಾಕ್ಸ್ ಸೀಡ್ಸ್, ಈ ಥರದ್ದು ಗುಡ್ ಫ್ಯಾಟ್ಸ್ ಇರೋ ಸೀಡ್ಸ್ನ ಜಾಸ್ತಿ ತೊಗೊಳೋದಕ್ಕೆ ಹೇಳ್ತೀವಿ. ಡಯಟ್ ಒಂದು ಕಡೆ ಆದರೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಇರೋದು ಎಕ್ಸರ್ಸೈಸ್ ಕಡೆಯಿಂದ. ಎಕ್ಸರ್ಸೈಸ್ ಯಾವಾಗಲೂ 3 ಥರದ ಎಕ್ಸರ್ಸೈಸ್ ಮಾಡಬೇಕು. ಅಂದರೆ ಒಂದೇ ಥರ, ಅಂದರೆ ಅಮ್ಮಂದ್ರಿಗೆಲ್ಲ ವಾಕಿಂಗ್ ಮಾಡ್ತೀವಿ ಅಂತ ಅನ್ಕೊತಾರೆ ತುಂಬ ಜನ, ಬಟ್ ವಾಕಿಂಗ್ ಒಂದೇ ಸಾಕಾಗೋದಿಲ್ಲ. ನೀವು ವಾಕ್ ಮಾಡಬೇಕಾದ್ರೆ ನಿಮ್ಮ ಹಾರ್ಟ್ ನಿಮ್ಗೆ ಹೆಲ್ಪ್ ಮಾಡಬೇಕು, ನಿಮ್ಮ ದೇಹ ನೀವು ವಾಕ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡಬೇಕು. ಅಂದರೆ ಅದ್ರ ಜೊತೆಗೆ ನೀವು ದೇಹ ಸಡಿಲವಾಗಿರೋದಕ್ಕೆ ಯಾವಾಗಲೂ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್, ಯೋಗ ಎಕ್ಸರ್ಸೈಸಸ್ ಮಾಡಬೇಕು. ಅದ್ರ ಜೊತೆಗೆ ವಾಕ್ ಮಾಡ್ತಾ ಹೋಗಬೇಕಾದ್ರೆ ಮಸಲ್ಸ್ ಬಳಕೆ ಆಗುತ್ತೆ. ಆ ಮಸಲ್ಸ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್. ಸೊ ಮಸಲ್ ಸ್ಟ್ರೆಂಥನಿಂಗ್, ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಮತ್ತು ಕಾರ್ಡಿಯೋ ಎಕ್ಸರ್ಸೈಸಸ್, ವಾಕಿಂಗ್ ಥರ ಕಾರ್ಡಿಯೋ ಎಕ್ಸರ್ಸೈಸಸ್, 3 ಥರ ಎಕ್ಸರ್ಸೈಸಸ್ನ ಯಾವಾಗಲೂ ಅಳವಡಿಸ್ಕೊಡ್ಬೇಕು. ಇದರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಆಯಿತು, ಎಕ್ಸರ್ಸೈಸ್ ಆಯಿತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಲೀಪ್ ಮ್ಯಾನೇಜ್ಮೆಂಟ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ಕೆಲಸದಲ್ಲಿ ಒತ್ತಡ ಇದ್ದೇ ಇರುತ್ತೆ, ಮನೇಲಿ ಒತ್ತಡ ಇರುತ್ತೆ, ಬಟ್ ಏನೋ ಒಂದು ಮಾಡಿ ನಮ್ಮ ದೇಹನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಅವಶ್ಯಕ ಆಗುತ್ತೆ. ಸೊ ಒಂದು ದಿನದಲ್ಲಿ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡದೇ ಇದ್ದರೂ ಎಲ್ಲ ಪಕ್ಕಕ್ಕಿಟ್ಟು, ಎಲ್ಲ ಯೋಚನೆ ಪಕ್ಕಕ್ಕಿಟ್ಟು 10 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಸ್ಲೀಪ್ ಮ್ಯಾನೇಜ್ಮೆಂಟ್. ಮಲಗೋದಕ್ಕೆ ಮುಂಚೆ ಫೋನ್ ನೋಡ್ತಾ ಇದ್ದರೆ ಫೋನಿಂದ ಬರೋ ಬ್ಲೂ ಲೈಟಿಂದ ನಮ್ಮದು ಮೆಲಟೋನಿನ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ನಿದ್ದೆ PCOD ವುಮೆನಲ್ಲಿ ಸ್ವಲ್ಪ ನಿದ್ದೆ ಲೇಟಾಗಿ ಮಾಡ್ತಾರೆ. ಅಂದರೆ 10 ಗಂಟೆಗೆ ಮಲ್ಕೊಂಡ್ರೆ 11ವರೆಗೆ ನಿದ್ದೆ ಮಾಡ್ತೀನಿ, ಈ ಥರ ತುಂಬ ಜನ ಹೇಳ್ತಾರೆ. ಸೊ 90 ನಿಮಿಷ ಮಿನಿಮಮ್ ನಿದ್ದೆ ಮಾಡೋಕೆ 1.5 ಗಂಟೆ ಮುಂಚೆ ಅಟ್ಲೀಸ್ಟ್ ಸ್ಕ್ರೀನ್ಸ್ ಎಲ್ಲ ಪಕ್ಕಕ್ಕಿಟ್ಟು ಸ್ಟ್ರೆಸ್ ಅಂದರೆ ನಿಶ್ಚಿಂತರಾಗಿ ನಿದ್ದೆಗೆ ಹೋದರೆ ಅದು ಕೂಡ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು PCOD ಮಹಿಳೆಯರಲ್ಲಿ ಕ್ಯಾನ್ಸರ್ ಅಪಾಯವನ್ನು ಏನಾದರೂ ಹೆಚ್ಚಿಸುತ್ತಾ ಅಂತ ಹೇಳಿ? ಅಂದರೆ PCODನಲ್ಲಿ ಏನಾಗುತ್ತೆ ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ 2 ಹಾರ್ಮೋನ್ಸ್ ಇರುತ್ತೆ ವುಮೆನ್ನಲ್ಲಿ. ಸೊ ಎಗ್ ರಿಲೀಸ್ ಆಗದೆ ಇರೋ ಕಾರಣ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗೋದಿಲ್ಲ ವುಮೆನ್ನಲ್ಲಿ, PCOD ಇರೋರಲ್ಲಿ. ಸೊ ಪ್ರೊಜೆಸ್ಟ್ರಾನ್ ಇಲ್ದಿರ ಬರೀ ಈಸ್ಟ್ರೋಜನ್ನೇ ನಮ್ಮ ಗರ್ಭಾಶಯದ ಮೇಲೆ ಯಾವಾಗಲೂ ಎಫೆಕ್ಟ್ ಆಗಿ ಗರ್ಭಾಶಯದ ಲೈನಿಂಗ್ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ಪ್ರೊಜೆಸ್ಟ್ರಾನ್ ಬಂದು ಆ ಗರ್ಭಾಶಯದ ಲೈನಿಂಗ್ನ ಸಣ್ಣ ಮಾಡುತ್ತೆ. ಬಟ್ ಇವಾಗ PCODಯಲ್ಲಿ ಅದು ಇಲ್ಲದೆ ಇರೋ ಕಾರಣದಿಂದ ಬರೀ ಈಸ್ಟ್ರೋಜನ್, ಅನ್ಅಪೋಸ್ಡ್ ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಅದರ ಕಾರಣದಿಂದ ಗರ್ಭಾಶಯದ ಲೈನಿಂಗ್ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೆ PCODನಲ್ಲಿ ಚಾನ್ಸಸ್ ಇರುತ್ತೆ. ಸೊ ಒಂದು 30ರಿಂದ 40 ವರ್ಷ ದಾಟದ ಮೇಲೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರೋ ಮಹಿಳೆಯರು, ಬೇಗ ಪೀರಿಯಡ್ಸ್ ಬರ್ತಾ ಇರೋ ಮಹಿಳೆಯರು ಬಯೋಪ್ಸಿ ಮಾಡಿಸಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ರೂಲ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಸಾಕಷ್ಟು ಜನ ಹೆಣ್ಣು ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳಿದ್ರೆ ಅವರು ಅದನ್ನ ಕಾಮನ್ ಆಗಿ ತಗೋಬಿಡ್ತಾರೆ, ನಾರ್ಮಲ್ ಅಂತ ಅನ್ಕೊಳ್ತಾರೆ. ಸೊ ಹಾಗಾಗಿ ಆ PCOD ಅಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಇರುವಂತಹ ವ್ಯತ್ಯಾಸವನ್ನ ಹೇಗೆ ಕಂಡುಕೊಳ್ಬೇಕು? PCODನಲ್ಲಿ ಯೂಶಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ, ಬಟ್ ಹೇಗೆ ಇರ್ರೆಗ್ಯುಲರ್ ಇರುತ್ತೆ? ಕೆಲವೊಬ್ಬರಿಗೆ 3 ತಿಂಗಳು ಬ್ಲೀಡಿಂಗ್ ಆಗೋದಿಲ್ಲ, ಅದಾದಮೇಲೆ 15 ದಿನ ಬ್ಲೀಡಿಂಗ್ ಆಗೋದು, ಇದು ಒಂಥರ PCODನಲ್ಲಿ ಆಗೋ ಬ್ಲೀಡಿಂಗ್. ಅದು ಬಿಟ್ಟು ಕೆಲವೊಬ್ಬರಿಗೆ ಮಾತ್ರೆ ತಗೊಳ್ಳೋವರೆಗೂ ಪೀರಿಯಡ್ಸ್ ಬರೋದೇ ಇಲ್ಲ, ಅದು ಒಂಥರ ಇರುತ್ತೆ. ಕೆಲವೊಬ್ಬರಿಗೆ ಇವತ್ತು 1 ತಿಂಗಳು ನೋಡ್ತಾರೆ, ಪೀರಿಯಡ್ಸ್ ಬರೋದಿಲ್ಲ, ಎಕ್ಸರ್ಸೈಸ್ ಮಾಡ್ತಾರೆ 15 ದಿನ, 45ನೇ ದಿನಕ್ಕೆ ಪೀರಿಯಡ್ಸ್ ಬರುತ್ತೆ. ಈ ಥರ ಇರ್ರೆಗ್ಯುಲಾರಿಟಿ, ಎಕ್ಸರ್ಸೈಸ್ ಮಾಡದೆ ನನಗೆ ಪೀರಿಯಡ್ಸ್ ಬಂತು ಅನ್ನೋದು PCODನಲ್ಲಿ ತುಂಬ ಕಾಮನ್. ಅಂದರೆ ಹುಡುಗಿರು ಆ ಥರ ಬಂದು ಹೇಳ್ತಾರೆ, ಈ ತಿಂಗಳು ನಾನು ಎಕ್ಸರ್ಸೈಸ್ ಮಾಡಿದೆ, ಪೀರಿಯಡ್ಸ್ ಚೆನ್ನಾಗಿ ಬಂತು, ಮುಂದಿನ ತಿಂಗಳು ಮಾಡಿಲ್ಲ, ಪೀರಿಯಡ್ಸ್ ಲೇಟ್ ಆಯಿತು. ಈ ಪ್ಯಾಟರ್ನ್ PCODನಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಬೇರೆ ಇರ್ರೆಗ್ಯುಲರ್ ಸೈಕಲ್ಸ್ ಅಂದರೆ ಬೇಗ ಬರೋದು, ಅಂದರೆ 20 ದಿನದ ಒಳಗಡೆ ಜಾಸ್ತಿ ಪೀರಿಯಡ್ಸ್ ಬರೋದು, ಅಥವಾ ಕಂಟಿನ್ಯೂಸ್ ಆಗಿ ತಿಂಗಳಾನ್ಗಟ್ಲೆ ಕಾಣಿಸ್ಕೊಳ್ಳೋ ಪೀರಿಯಡ್ಸ್, ಇವೆಲ್ಲ ಇರ್ರೆಗ್ಯುಲಾರಿಟಿ PCODನಲ್ಲಿ ಇರುತ್ತೆ, ಬಟ್ ಕಮ್ಮಿ. ಬೇರೆ ಕಾಯಿಲೆಗಳಲ್ಲಿ ಇದು ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಇನ್ನು PCOD ಸಮಸ್ಯೆ ಇದೆ ಅಂತ ಅಂದಾಗ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಮುಜುಗರಕ್ಕೆ ಈಡಾಗ್ತಾರೆ. ಡಾಕ್ಟರ್ ಹತ್ರ ಹೋಗಿ ಆ ಕುರಿತಂತೆ ಒಂದು ಸಮಸ್ಯೆಗೆ ಪರಿಹಾರ ಹೇಗೆ ಅಂತ ಹೇಳಿ ಕಂಡುಕೊಳ್ಳೋದಕ್ಕೆ ಅವರು ಮುಂದೆ ಬರೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಅಂದರೆ ಮಹಿಳೆಯರಲ್ಲಿ ಈ ಒಂದು ಭಯ ಹೋಗಿಸೋದು ಹೇಗೆ, ಜೊತೆಗೆ ಯಾವ ರೀತಿಯಾದಂತಹ ಅರಿವನ್ನು ಮೂಡಿಸಬಹುದು ಅಂತ ಹೇಳಿ? ಸೊ ನೀವು ಇವಾಗಲೇ ಮಾತಾಡ್ದಂಗೆ PCOD ಅನ್ನೋದು ಒಂದು ಜೀವನ ಶೈಲಿ ಸಮಸ್ಯೆ. ಅದರಿಂದ ಏನೋ ನೀವು ಒಬ್ಬರಿಂದ ಒಬ್ಬರಿಗೆ ಅಂಟಿಸ್ತೀರಾ ಅನ್ನೋ ಸಮಸ್ಯೆ ಇಲ್ಲ. ಡಾಕ್ಟರ್ ಹತ್ರ ಬಂದುಬಿಟ್ಟು ಇದು ನನಗೆ ಈ ಥರ ಸಮಸ್ಯೆ ಇದೆ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಪ್ಲಸ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿನಗೆ PCOD ಇದೆ ಅಮ್ಮ ಅಂತ ಹೇಳಿದ ಮೇಲೆ ಮನೆಗೆ ಹೋಗ್ಬಿಟ್ಟು ಗೂಗಲ್ ಮಾಡೋದಕ್ಕೂ, ನನಗೆ 4-5 ದಿನ ಕಂಟಿನ್ಯೂಸ್ ಬ್ಲೀಡಿಂಗ್ ಆಯಿತು ಅಂತ ಗೂಗಲ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಗೂಗಲ್ ಅನ್ನೋದು ಒಂದು ಒಳ್ಳೆಯದು, ಓಕೆನಾ, ನಾವು ಅದನ್ನು ಒಳ್ಳೇದಕ್ಕೆ ಬಳಸ್ಕೊಬೇಕು.
ತಿಳ್ಕೊಬೇಕು. ಆರ್ಬಿಟ್ರಿ ಆಗಿ ಏನೋ ಒಂದು ಗೂಗಲ್ ಒಳಗಡೆ ಹಾಕಿದ್ರೆ ಅದು ತಪ್ಪು ಮಾಹಿತಿ ಕೊಡುತ್ತೆ. ಬಟ್ ನಿಮ್ಗಿರೋ ಸಮಸ್ಯೆ ಇದು ಅಂತ ತಿಳ್ಕೊಂಡು ಆಮೇಲೆ ಸ್ಟಡೀಸ್ನ ಹೋಗಿ ಚೆಕ್ ಮಾಡಿ ಗೂಗಲಲ್ಲಿ ಓದಿದ್ರೆ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಪ್ಲಸ್ ಯಾವುದೇ ವೈದ್ಯರೇ ಆಗಲಿ ನೀವು ಬಂದು ನನಗೆ ಈ ಥರ ಸಮಸ್ಯೆ ಇದೆ ಅಂತ ಕೇಳಿದಾಗ ಯಾರೇ ಆಗಲಿ ನಿಮಗೆ ಸಲಹೆ ಕೊಡೋದಕ್ಕೆ ಈ ಥರ ಹೋಗಬೇಕು ಅಂತ ಟು ಗೈಡ್ ಯು ಯಾರೇ ಆಗಲಿ ರೆಡಿ ಆಗಿರ್ತಾರೆ. ಓಕೆ ಡಾಕ್ಟರ್, ಇನ್ನು ಸಿಂಪ್ಟಮ್ಸ್ ಅಂತ ಬಂದಾಗ ಹೇಳ್ತಾ ಇದ್ರಿ ವೆಯ್ಟ್ ಗೈನ್ ಆಗ್ತಾರೆ ಅಂತ ಹೇಳಿ. ಸೊ ರೆಡ್ಯೂಸ್ ಮಾಡುವಂತಹ ಮೆಥಡ್ ಏನು, ಸರಿಯಾದ ಕ್ರಮ ಏನು ಅಂತ ಹೇಳಿ? ವೆಯ್ಟ್ ರಿಡಕ್ಷನ್ಗೆ ಟೈಮ್ ಟೆಸ್ಟೆಡ್ ಆ್ಯಂಡ್ ಓನ್ಲಿ ಟ್ರೀಟ್ಮೆಂಟ್ ಯಾವಾಗ್ಲೂ ಇಟ್ ಈಸ್ ಎಕ್ಸರ್ಸೈಸ್, ಡಯಟ್. ನಾವು ತಿಂತಾ ಇರೋ ಆಹಾರ ಕ್ಯಾಲರೀಸ್ ನಾವು ಬರ್ನ್ ಮಾಡ್ತಾ ಇರೋ ಕ್ಯಾಲರೀಸ್ಗಿಂತ ಕಡಿಮೆ ಇರಬೇಕು. ಅಂದರೆ ಮಾರ್ಬಿಡ್ ಒಬೆಸಿಟಿ ಇರುತ್ತೆ, ಕೆಲವೊಬ್ಬರಲ್ಲಿ ಮೆಡಿಸಿನ್ಸ್ ಇರುತ್ತೆ, ಮೆಡಿಸಿನ್ಸ್ ಕೊಟ್ಟು ಹೆಲ್ಪ್ ಮಾಡ್ಬೋದು. ಬಟ್ ಅವೆಲ್ಲ ಬಿಫೋರ್ ಟ್ರೈಯಿಂಗ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆ ಎರಡನೇ ಟ್ರೀಟ್ಮೆಂಟ್ಗೆ ಯಾವಾಗಲೂ ಹೋಗಬಾರ್ದು. ಯಾವಾಗಲೂ ಫಸ್ಟ್ ಡಯಟ್, ಎಕ್ಸರ್ಸೈಸ್ ಇವೆರಡೂ ಮಾಡಿ ಇವೆರಡರಲ್ಲಿ ಫುಲ್ ಅವರ 100%. ಅಂದರೆ ಇವತ್ತು ನಾನು ಡಾಕ್ಟರ್ ಹತ್ರ ಬಂದಾಗ ಬರೆದು ಕೊಡ್ತೀನಿ, ಅವ್ರು 3 ತಿಂಗಳಾದಮೇಲೆ ಏನು ಮಾಡ್ದಿರಾ ಬಂದುಬಿಟ್ಟು ಕಡಿಮೆ ಆಗಿಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಬಟ್ ಅವ್ರು 100% ಕೊಟ್ಟು ಅವ್ರ 100% ಕಮಿಟ್ಮೆಂಟಿಂದ ಡಯಟ್, ಎಕ್ಸರ್ಸೈಸ್ ಎರಡೂ ಮಾಡಿ ಆವಾಗಲೂ ವೆಯ್ಟ್ ರಿಡಕ್ಷನ್ ಆಗಿಲ್ಲ ಅಂತ ತಿರುಗಿ ಬಂದಾಗ ಡೆಫಿನೆಟ್ಲಿ ಮೆಡಿಸಿನ್ಸ್ ಇದೆ ಕೊಡೋದಕ್ಕೆ. ಬಟ್ ಫಸ್ಟ್ ಲೈನ್ ಯಾವಾಗಲೂ ಡಯಟ್ ಅಂಡ್ ಎಕ್ಸರ್ಸೈಸ್. ಓಕೆ ಡಾಕ್ಟರ್, ಹೇಳ್ತಾ ಇದ್ರಿ ಜೆನೆಟಿಕಲಿಯೂ ಕೂಡ ಕಾರಣ ಆಗುತ್ತೆ PCOD ಅಂತ ಹೇಳಿ. ಸೊ ಹೇಗೆ ಜೆನೆಟಿಕಲಿ ಕಾರಣ ಆಗುತ್ತೆ ಅಂತ? ಜೆನೆಟಿಕ್ ಕಾರಣ ಅಂದರೆ ಸಮ್ ಇನ್ಹೆರಿಟೆಡ್ ಜೀನ್ಸ್. ನಮ್ಗೆ ಏನಾಗುತ್ತೆ, ನಮ್ಮದು ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಡಿಪೋಸಿಷನ್ ಜಾಸ್ತಿ ಆಗುತ್ತಾ, ಹಿಪ್ ಭಾಗದಲ್ಲಿ ಫ್ಯಾಟ್ ಡಿಪೋಸಿಷನ್ ಜಾಸ್ತಿ ಆಗುತ್ತಾ. ಅಂದರೆ ಫ್ಯಾಟ್ 2 ಥರ ಇರುತ್ತೆ, ಪೆರಿಫರಲ್ ಫ್ಯಾಟ್, ಸೆಂಟ್ರಲ್ ಫ್ಯಾಟ್. ನಮ್ಮ ಹೊಟ್ಟೆ ಭಾಗದಲ್ಲಿ ಇರೋದನ್ನ ಸೆಂಟ್ರಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಸೆಂಟ್ರಲ್ ಫ್ಯಾಟ್ ಅಲ್ಲಿ ಜಾಸ್ತಿ ಫ್ಯಾಟ್ ಡಿಪೋಸಿಷನ್ ಆದಾಗ ಇನ್ಫ್ಲಮೇಷನ್ ಬಾಡಿನಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆ ಇನ್ಫ್ಲಮೇಷನ್ ಮತ್ತು ಫ್ರೀ ರ್ಯಾಡಿಕಲ್ಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗುತ್ತೆ. ಅಂದರೆ ಪುರುಷರಲ್ಲಿರೋ ಹಾರ್ಮೋನ್ ಟೈಪ್ ಆಫ್ ಹಾರ್ಮೋನ್ಸ್ ಮಹಿಳೆಯರಲ್ಲಿ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ಓವರಿನಲ್ಲಿ ನಮ್ಮದು ಈಸ್ಟ್ರೋಜನ್ ಸಿಂಥೆಸಿಸ್ ಬ್ಲಾಕ್ ಆಗುತ್ತೆ. ಚೆನ್ನಾಗಿ ಬೇಕಾಗಿರೋ ಈಸ್ಟ್ರೋಜನ್, ಎಗ್ಸ್ ಬೆಳವಣಿಗೆಗೆ ಬೇಕಾಗಿರೋ ಎನ್ವೈರ್ನಮೆಂಟ್ ಓವರಿಸ್ನಲ್ಲಿ ಸೃಷ್ಟಿಯಾಗೋದಿಲ್ಲ. ಮೇನ್ ರೀಸನ್ ಇದು. ಅದರ ಜೊತೆಗೆ ಇನ್ಸುಲಿನ್ ಬಂದು ತನ್ನ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ಸುಲಿನ್ ಕೆಲಸ ಏನು, ಶುಗರ್ನ ಕಡಿಮೆ ಮಾಡೋದು ಬಾಡಿನಲ್ಲಿ. ಬಟ್ ಇನ್ಸುಲಿನ್ ಕೆಲಸ ಮಾಡೋದಕ್ಕೆ ಆಗದೆ ಇರೋವಾಗ ಶುಗರ್ ಜಾಸ್ತಿ ಆದಾಗ ನಮ್ಮ ಬಾಡಿ ಜಾಸ್ತಿ ಇನ್ಸುಲಿನ್ ಮಾಡ್ತಾನೇ ಹೋಗುತ್ತೆ. ಸೊ ಜಾಸ್ತಿ ಇನ್ಸುಲಿನ್ ಹೋಗ್ಬಿಟ್ಟು ಅಂಡಾಶಯ ಹತ್ರ ಹೋದಾಗ ಏನು ಮಾಡುತ್ತೆ, ಮೇಲ್ ಹಾರ್ಮೋನ್ಸ್ನ ಜಾಸ್ತಿ ಮಾಡುತ್ತೆ. ಸೊ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಓವರಿನಲ್ಲಿ ಎಗ್ ರಿಲೀಸ್ ಆಗೋದಿಲ್ಲ. ಸೊ ಇದು ಮೇನ್ ಪ್ರಾಬ್ಲಮ್ PCODನಲ್ಲಿ. ಇದು ಮೇನ್ ಇನ್ಫ್ಲೂಯೆನ್ಸ್ ಅಗೇನ್ ಜೆನೆಟಿಕ್ಕಿಂದ, ನಮ್ಮ ಜೆನೆಟಿಕ್ ಮೇಕಪ್ಪಿಂದ ಇದು ಮೇನ್ ಆಗಿ ಆಗುತ್ತೆ. ಅದರ ಜೊತೆಗೆ ಅಗೇನ್ ನಾನು ಹೇಳ್ದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಬೆಳಗ್ಗೆಯಿಂದ ಸಾಯಂಕಾಲ ಕೂತಿರೋದು, ಆ ಥರ ಜಾಬ್ಸಲ್ಲಿರೋರಿಗೆ ಸ್ವಲ್ಪ ಇದು ಜಾಸ್ತಿ ಅಫೆಕ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು PCOD ಸಮಸ್ಯೆ ಅಂತ ಬಂದಾಗ ರಿಯಕರೆನ್ಸ್ ಪ್ರಮಾಣ ಎಷ್ಟಿರುತ್ತೆ, ಜೊತೆಗೆ ಯಾವಾಗ ರಿಯಕರ್ ಆಗುವಂತಹ ಸಾಧ್ಯತೆಗಳಿರುತ್ತೆ? ರಿಯಕರೆನ್ಸ್ ಅನ್ನೋದು ಕ್ರಮೇಣ, ಅಂದರೆ ಇವತ್ತಿದೆ ನಾಳೆ ಇಲ್ಲ, ನಾಳಿದ್ದು ಮತ್ತೆ ಬರುತ್ತೆ ಅನ್ನೋ ಥರ ಇರೋದಿಲ್ಲ. PCOD ಕ್ರಮೇಣ ಕಮ್ಮಿ ಆಗುತ್ತೆ, ಪೀರಿಯಡ್ಸ್ ಕ್ರಮೇಣ ನಾರ್ಮಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲ್ ಎಲ್ಲ ಕ್ರಮೇಣ ಸರಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರಮೇಣ ಎಲ್ಲ ಸರಿಯಾಗಿ ನೀವು ಎಕ್ಸಸೈಸ್, ಡಯಟ್, ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿರೋ ಅಷ್ಟು ದಿನ ಕೆಲವೊಬ್ಬರಿಗೆ ಎಲ್ಲರಿಗೂ ಡಯಟ್ ಆ್ಯಂಡ್ ಲೈಫ್ ಸ್ಟೈಲೇ ಅಲ್ಲ, ಮೆಡಿಸಿನ್ಸ್ ಕೂಡ ಕೊಡ್ತೀವಿ. ಮೆಡಿಸಿನ್ಸ್ ಕೊಟ್ಟು ಕಂಟ್ರೋಲಲ್ಲಿರೋ ಅಷ್ಟು ದಿನ ಕಂಟ್ರೋಲಲ್ಲಿರುತ್ತೆ. ಮತ್ತೆ ಹಳೇದಕ್ಕೆ ಹೋಗಿ ವೆಯ್ಟ್ ಗೇನ್ ಸ್ಟಾರ್ಟ್ ಆದರೆ, ಎಕ್ಸಸೈಸ್ ಮಾಡೋದೆಲ್ಲ ನಿಲ್ಸಿದ್ದು ಸ್ಟಾರ್ಟ್ ಆದಮೇಲೆ ಮತ್ತೆ ಅಗೇನ್ PCOD ನಿಧಾನಕ್ಕೆ ಬರುತ್ತೆ. ಈ ತಿಂಗಳು 1.5 ತಿಂಗಳಾದಮೇಲೆ ಬಂತು, ನೆಕ್ಸ್ಟ್ ತಿಂಗಳು 3 ತಿಂಗಳಾದಮೇಲೆ ಪೀರಿಯಡ್ಸ್ ಬಂತು. ಸೊ ಏನದು ಕ್ರಮೇಣ ಟ್ರೀಟ್ ಆಗುತ್ತೆ, ಕ್ರಮೇಣ ವಾಪಸ್ ಬರುತ್ತೆ. ಓಕೆ ಡಾಕ್ಟರ್, ಸೊ PCOD ಸಮಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಸಮಸ್ಯೆ ಅಂದರೆ ಏನು, ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಸಮಸ್ಯೆ ಮಹಿಳೆಯರನ್ನ ಕಾಡ್ತಾ ಇದೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.